ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಎಲ್ಲ ಗೈಸ್, ನಮ್ಮ ಫ್ರೆಂಡು ಬೆಳಗ್ಗೆ ಕಾಲ್ ಮಾಡ್ಬಿಟ್ಟಿದ್ದ, ಕಾಲೇಜಿಗೆ ಸಿಗ್ತಿಲ್ಲ ಬಾ ಅಂತ. ಅವನು ಆಗಲ್ಲ, ಬೇಗ ಬಾ ಈಜಿಗೆ ಕೊಡಪ್ಪ ಅಂತ. ಏನು ವಿಷಯ ಅಂದರೆ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿರ್ತಂತೆ 11 ಬುಲೆಟಲ್ಲಿ. ಸೊ ಈಗ ಇವರು ಬಾಟ್ಲಾಗಿ ಕೊಡಲ್ಲ ಅಂತ ಬಂಕೋರು ಇರ್ತಾರೆ. ಅದಕ್ಕೆ ಸ್ಪ್ಲೆಂಡ್ರಿಗೆ ಹಾಕ್ಸ್ಕೊಂಡು ಸ್ಪ್ಲೆಂಡರಿಂದ ಪೆಟ್ರೋಲ್ ಹಾಕ್ಸ್ಕೊಂಡಾಯ್ತು 2 ಲೀಟ್ರು. ಈಗ BPM ಗೌತಿಂದ ಈಜಿಗೆ ಕೂಡ ಹೋಗ್ಬೇಕು. A few moments later. ಮೊನ್ನೆ ನಂದೆಲ್ಲ ನಿಂದು ಹೋಯ್ತು ಫಸ್ಟ್ ಅವರ್, ಅದೇ ನನಗೆ ಖುಷಿ ಆಗ್ತಾರೆ. ನಾನಾದರೂ ಅಟೆಂಡೆನ್ಸ್ ಮೇಂಟೈನ್ ಮಾಡೋಣ ಅಂದರೆ ಅದನ್ನೂ ಮಾಡೋಕ್ಕೆ ಬಿಡ್ತಿಲ್ಲ ಅವರು. ನನ್ನ ಗಾಡಿಯಿಂದ ಪೆಟ್ರೋಲ್ನ ತೆಗೆದ್ಬಿಟ್ಟು ಅವ್ನ ಗಾಡಿಗೆ ಹಾಕ್ತಾಯಿದ್ದೀನಿ. ನಿನಗೆ ಆಮೇಲೆ ಹಾಕ್ಸ್ತೀನಿ, ಅಳ್ಬೇಡ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಫಸ್ಟ್ ಟೇಕ್ 1 hour ಲೇಟ್ ಹೋಗೋಣ ಅಂದ್ಕೊಂಡ್ರೆ ಇವ್ನು 11 ಗಂಟೆಗೆ ಹೋಗೋಣ ಅಂತ ಅನ್ಸಿದ. ಇದು ಮಾಡ್ಬೇಕಾ? ಅಣ್ಣವರು ಹೋಯ್ತಿದ್ದಾರೆ, ಇನ್ನ 2 ಪೆಗ್ ಹಾಕ್ಬೇಕು ಗಾಡಿಗೆ ಸ್ಟಾರ್ಟ್ ಆಗ್ಬೇಕಂದ್ರೆ. ಅಣ್ಣ ಪೆಟ್ರೋಲ್ ಬೇಕಾ ಅಣ್ಣ? ಹಾಕ್ 2ನೇ ಪೆಗ್ ಹಾಕ್. ಹಾಕೋ 3rd ಪೆಗ್. ಸಕ್ಸಸ್ಫುಲಿ ಕಂಪ್ಲೀಟೆಡ್. ಗುಳುಂ ಕಹ. 8 ಗಂಟೆಗೆ ಬಾರ ಅಂದರೆ 9 ಗಂಟೆಗೆ ಬಂದವನೆ. ಹಾಂ ಕೊಡು. ಬಾ. 2 hours later. ನಾನು ಇದೇ ಬೇಡ ಅನ್ನೋದಿಲ್ಲ. ಪ್ರಾಜೆಕ್ಟ್ ಡಿಸ್ಕಷನ್ಗಂತ ಬಂದ್ಬಿಟ್ಟು ಸುಮ್ಮನೆ ಕೂತಿ ಕತೆ ಕಲಿತಾವನೆ. ಏನಿಲ್ಲ, ಆಕ್ಚುಲಿ ಪ್ರಾಜೆಕ್ಟ್ ಡಿಸ್ಕಷನ್ಗೆ ಅಂತ ಬಂದ್ವಿ. ಅಲ್ಲೊಬ್ರು ಬ್ಲಾಗರ್ ಇದ್ದಾರೆ, ಅವರು ರೆಕಾರ್ಡ್ ಮಾಡ್ಕೊತಾವ್ರು, ನಾನು ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ. ಇವರು ತಲೆ ಕಟ್ಕೊಂಡು ಕೂತವ್ರೆ. ಒಳ್ಳೆ ಪಚಿತೆ ಆಯ್ತಲ್ಲ ಇವ್ರಿಬ್ರು ಬಂದು ತೆಗ್ಲಾಕೊಂಡು ನಮ್ದು ಅಂತ. ಪ್ರಾಜೆಕ್ಟ್ ಡಿಸ್ಕಷನ್ಗೆ ಅಂತ ಬಂದ್ಬಿಟ್ಟು ಅಷ್ಟೇ ನನಗೆ ನೋಡೇ ಇರ್ತಾರ ಎಲ್ಲ ವಿಡಿಯೋಸ್ ಅಲ್ಲಿನೂ. ಇವಳು ಗುಣಶ್ರೀ ಅಂತ, ಗುಣಶ್ರೀ ಅವಳದು ಇನ್ಸ್ಟಾಗ್ರಾಮ್ ಪೇಜ್ನ ಕ್ಯಾಪ್ಷನಲ್ಲಿ ಹಾಕಿರ್ತೀನಿ, ಫಾಲೋ ಮಾಡಿ. ಈ ನನ್ನ ಹರ್ಷಿತ್ ಅವರು ಗೊತ್ತಿರುತ್ತೆ ನಿಮ್ಗೂ, ವ್ಲಾಗ್ಸ್ ಅಲ್ಲಿ ಬಂದಿರ್ತಾನೆ. ನಾನು ಯಾಕೆ ಝೂಮ್ ಮಾಡಿದ್ರಾ? 1 eternity later. ಅಣ್ಣ ಬಂದ 6 ಗಂಟೆಗೆ ಬರ್ತೀನಿ ಅಂದವನು. ಬಿಟ್ಟಿ ಶೋಕಿ ಅಂತ ಚೆನ್ನಾಗಿ ತಗೊಂಡಿಯಲ್ಲ. 6 ಗಂಟೆಗೆ ಬರ್ತೀನಿ ಅಂದವನು 10:30ಗೆ ಬಂದವನೆ. 9:30ಗೆ ಬಂದವನೆ. ಏನಾಗ್ಲಿ ಹೇಳಿದ್ ಮಾಡಿದೀನಿ. ನೀನು ನಿಲ್ಲಿಸು ಫಸ್ಟ್. ಯಾವಾಗ ಗಾಡಿ ತರ್ತೀನಿ ಅಂದ್ಬಿಟ್ಟು ಈ ಗಾಡಿ ತಂದವನೆ. ನಿನ್ನ ಹತ್ರ ಇರೋ ಸ್ಪ್ಲೆಂಡರ್ಗಿಂತ ಪರವಾಗಿಲ್ಲ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ವೈಸರ್ ಬಿಟ್ಟು ಎಲ್ಲ ಚೆನ್ನಾಗಿರುತ್ತೆ. ರೈಡ್ಗೆ ಇದೇ ಮೈನು, ಇದೇ ಇಲ್ಲ ಅಂದ್ರೆ ಹೆಂಗೆ ಓಡಿಸೋದು? ವಿಂಡ್ಶೀಲ್ಡ್ ಇಲ್ಲ ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ವಿಂಡ್ ಬ್ಲಾಸ್ಟ್ ಹೊಡಿಬೇಕು ನಮ್ಗೆ, ಆವಾಗಲೇ ಫೀಲ್. ಏರೋಡೈನಾಮಿಕ್ಸ್ ಎಲ್ಲ ಏನಕ್ಕೆ ನಮಗೆ. ಈಗ ಏನು ಮಾಡ್ತೀಯ ಇವಾಗ? ಹಾಂ, ಸ್ವಲ್ಪ ಆಚೆ ಹೋಗ್ಬೇಕು. ಸಾಕಂದ್ರೆ ಹೇಳು ಅಷ್ಟೇ.